ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿಚಾರಣೆಗೂ ಮುನ್ನ ಸಾಕ್ಷಿಗಳ ಹೇಳಿಕೆಯನ್ನ ಇದೀಗ ಕೋರ್ಟ್ನಲ್ಲಿ ಕಲೆ ಹಾಕುವ ಪ್ರಕ್ರಿಯೆ ನಡೀತಾ ಇದೆ. ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಸದ್ಯ ರೇಣುಕಾಸ್ವಾಮಿಯ ತಾಯಿಯ ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ವಿಚಾರಣೆಯನ್ನ ಪುನರಾರಂಭ ಮಾಡಲಾಗಿದೆ. ರೇಣುಕಾಸ್ವಾಮಿಯ ತಾಯಿಯ ಪಾಟಿ ಸವಾಲು ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಪರ ವಕೀಲ ಬಾಲನ್. ಪವಿತ್ರ ಗೌಡ ಪರವಾಗಿ ವಕೀಲರು ಹಲವಾರು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಇದಕ್ಕೆ ರತ್ನಪ್ರಭಾ ಅವರು ಕೂಡ ಉತ್ತರವನ್ನ ಕೊಡ್ತಿದ್ದಾರೆ. ನಿಮ್ಮ ಮಗನ ಮೇಲೆ ಕೇಸ್ ಇದ್ದದ್ದು ಗೊತ್ತಾ ಅನ್ನೋದು ಬಾಲನ್ ಅವರ ಪ್ರಶ್ನೆ. ನಿಮ್ಮ ಮಗನನ್ನ ಯಾಕೆ ಬಂಧಿಸಿದ್ರು, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಪವಿತ್ರ ಪರ ವಕೀಲರ ಪ್ರಶ್ನೆಗೆ ಗೊತ್ತಿಲ್ಲ ಅನ್ನೋ ಉತ್ತರ ರತ್ನಪ್ರಭಾ ಅವರಿಂದ ಬಂದಿದೆ. ನಿಮ್ಮ ಮಗನ ಮೇಲೆ ಕೇಸ್ ಇದ್ದದ್ದು ಗೊತ್ತಾ, ಆ ಕೇಸ್ನ ಹಿನ್ನೆಲೆಯಲ್ಲಿ ಆತನನ್ನ ಬಂಧನ ಮಾಡಿದ್ರು ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅನ್ನುವ ಹೇಳಿಕೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರಿಂದ ವ್ಯಕ್ತವಾಗಿರೋದು. ಹಲವಾರು ಈ ರೀತಿಯ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ರೇಣುಕಾಸ್ವಾಮಿ ತಾಯಿಯ ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಇದಕ್ಕೆ ಅವರಿಂದ ವ್ಯಕ್ತವಾಗ್ತಾ ಇರೋ ಉತ್ತರ ಹೇಗಿದೆ? ದಿವ್ಯಾ, ಇದೀಗ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರ ಪಾಟಿ ಸವಾಲನ್ನು ಆರಂಭ ಮಾಡಿರುವುದು. A1 ಆರೋಪಿಯಾದಂತಹ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಇದೀಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಶುರು ಮಾಡಿದ್ದಾರೆ. ಅಂದ್ರೆ ಕೊಲೆಯಾದಂತಹ ದಿನ 8ನೇ ತಾರೀಕು, ಈಗ ಆ ಒಂದು ಘಟನೆ ನಡೆದಂತಹ ದಿನ ಏನಿದೆ ಅವತ್ತು ನಿಮ್ಮ ಮಗ ಹೊರಗೆ ಊಟಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಅಂತೇಳಿ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ರೀತಿ ನಿಮ್ಗೆ ಕರೆಯನ್ನ ಮಾಡಿದ್ರ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರನ್ನ ಕೇಳಿದ್ದಾರೆ. ನನ್ನ ಮಗ ಕರೆ ಮಾಡಿದ್ದ, ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ, ಆದ್ರೆ ಎಲ್ಲಿಗೆ ಹೋಗ್ತೀನಿ ಏನು ಎತ್ತ ಅಂತೇಳಿ ಗೊತ್ತಿರಲಿಲ್ಲ ಅನ್ನೋ ಮಟ್ಟಿಗೆ ಇದೀಗ ರತ್ನಪ್ರಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಹಲವಾರು ಪ್ರಶ್ನೆಗಳನ್ನ ಇದೀಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡುವ ಕೆಲಸವನ್ನ ಬಾಲನ್ ಅವರು ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ಬಳಿ ನೀವು, ನಿಮ್ಮ ಗಂಡ, ಹಾಗೆ ನಿಮ್ಮ ಮಗ ಮತ್ತೆ ನಿಮ್ಮ ಸೊಸೆ 4 ಜನರ ಬಳಿ ಆಂಡ್ರಾಯ್ಡ್ ಮೊಬೈಲ್ ಇದೆಯಾ, ಫೋನ್ ಇತ್ತಾ, ಮತ್ತೆ ನಿಮ್ಮ ಮಗ ಯಾರ್ಯಾರಿಗೆ ಆ ದಿನ ಕರೆಯನ್ನ ಮಾಡಿದ್ರು, ಮತ್ತೆ ಇದೀಗ ಯಾವತ್ತು ನಿಮ್ಮ ಬಳಿ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡ್ರು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿ ಇದೀಗ ರತ್ನಪ್ರಭಾರಿಂದ ಉತ್ತರವನ್ನ ಪಡೆದುಕೊಳ್ಳುವ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ಯಾವಾಗ ನೀವು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಿ ಅದರ ಆಧಾರದ ಮೇಲೆ ಆ ಸ್ಟೇಟ್ಮೆಂಟ್ ಅನ್ನ ಅವ್ರಿಗೆ ಸಹ ತೋರಿಸಿ ಅದರ ಆಧಾರದ ಮೇಲೆ ಅವರು ಅವ್ರ ಮಗ ಕರೆ ಮಾಡಿದ್ರಾ ಇಲ್ವಾ ಅನ್ನೋದನ್ನ ಅವರೇ ಹೇಳಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಪೊಲೀಸರ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಅದರ ಬಗ್ಗೆ ಸಹ ಹಲವಾರು ಪ್ರಶ್ನೆಗಳನ್ನ ವಿವಿಧ ಆಯಾಮಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ಇದೀಗ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ಗೊತ್ತು ಅನ್ನುವ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಕೆಲವು ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರು ಉತ್ತರವನ್ನ ಕೊಡ್ತಿದ್ದಾರೆ.